ಶಿವಗಾಮಿ. ಹಲೋ, ಹೇಳು ಶಿವಗಾಮಿ. ಅಶೋಕ್, ನಮ್ ಫ್ಯಾಕ್ಟ್ರಿ CNC ಮಿಷನ್ಗೆ RJC ಆಟೋಮೊಬೈಲ್ಸ್ ಕಡೆಯಿಂದ ಕಾಂಪೋನೆಂಟ್ಸ್ ಆರ್ಡರ್ನ ತಗೊಳ್ಳೋದಕ್ಕೆ ಅಪ್ರೋಚ್ ಮಾಡ್ತಾ ಇದೀವಿ. ಅದ್ ನಿಮ್ಗೆ ಗೊತ್ತಿದ್ಯಾ? ಹಾ, ಗೊತ್ತಿದೆ. ಅವ್ರಿಗೆ ಸಂಬಂಧಪಟ್ಟಂಗೆ ಕೊಟೇಶನ್ ಕಾಂಪೋನೆಂಟ್ಸ್ ಫೈಲ್ ಇಂದ ಡೀಟೇಲ್ ಇರೋ ಫೈಲ್ಸ್ ಎಲ್ಲಾನು ನನ್ ಮೇಲಲ್ಲಿಟ್ಟಿದ್ದೆ. ಈ ಲ್ಯಾಪ್ಟಾಪ್ ಪಾಸ್ವರ್ಡು ನನಗೆ ನಿಮಗ್ ಮಾತ್ರ ಗೊತ್ತಿರೋದು. ನಾನು ಈ ಫೈಲ್ ಎಲ್ಲ ಓಪನ್ ಮಾಡಿ 3 ದಿನ ಆಗಿದೆ. ನಾನ್ ಮೇಲೆ ಓಪನ್ ಮಾಡಿಲ್ಲ ಅಶೋಕ್. ಆದ್ರೆ ನಿನ್ನೆ ಪಾಸ್ವರ್ಡ್ ಹಾಕಿ ಆ ಫೈಲ್ ಓಪನ್ ಮಾಡಿದ್ದಾರೆ. ನೀವೇನಾದ್ರೂ ಓಪನ್ ಮಾಡಿ ನೋಡಿದ್ರಾ? ಇಲ್ವಲ್ಲ. ನಿಜ ಹೇಳಿ ಅಶೋಕ್. ಇದು ಕಂಪನಿ ಮರ್ಯಾದೆ ಪ್ರಶ್ನೆ. ಈ ಆರ್ಡ್ರಿಂದ ನಮ್ ಕಂಪನಿಲಿರೋ 30 CMC ಮಿಷನ್ಗಳಿಗೆ ಕೆಲಸ ಸಿಗ್ತಾ ಇತ್ತು. ತಿಂಗಳಿಗೆ 7 ರಿಂದ 8 ಕೋಟಿ ಟರ್ನ್ ಓವರ್ ಆಗ್ತಿತ್ತು. ನನ್ ಮೇಲಿರೋ ಕೋಪಕ್ಕೆ ನೀವು ಆ ಫೈಲ್ಸ್ ಇರೋ ಡೇಟನ ನಮ್ಮ ಆಪೋಸಿಟ್ ಕಂಪನಿ ಕಳ್ಸಿದ್ದೀರಾ? ಶಿವಗಾಮಿ, ನಿನ್ಗೇನಾರು ಹುಚ್ಚ? ಏನ್ ಮಾತಾಡ್ತಿದ್ದೆ ನೀನು? ಅಲ್ಲ, ನನ್ ಬಗ್ಗೆ ನೀನೇನಂತ ಕಲ್ಪನೆ ಮಾಡ್ಕೊಂಡಿದ್ದೀಯ? ನೋಡ, ನೀನೇನೇ ಅಪವಾದ ಹೊರಿಸಿದ್ರು ನಾನು ಕೇಳ್ಕೊಂಡು ಸುಮ್ಮನಿರ್ತೀನಿ ಅಂತನ? ಪ್ರತಿಯೊಂದಕ್ಕೂ ಲಿಮಿಟ್ ಅನ್ನೋದಿರುತ್ತೆ. ಅಂತ ಕೆಳಮಟ್ಟಕ್ಕೆ ಇಳಿಯುವಂತ ಮನುಷ್ಯ ನಾನಲ್ಲ. ಅಶೋಕ್, ಸುಳ್ಳು ಹೇಳ್ಬೇಡಿ. ಹೇಳಿದ್ರಲ್ಲ, ನನ್ ವಿರುದ್ಧ ಒಂದ್ ಕಂಪನಿ ಓಪನ್ ಮಾಡಿ ಬೆಳೆಸ್ತೀನಿ ಅಂತ. ಉಂಡು ಮನೆಗೆ ದ್ರೋಹ ಮಾಡಬಾರ್ದು ಅಶೋಕ್. ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ. ಶಿವಗಾಮಿ, ಯುವರ್ ಕ್ರಾಸಿಂಗ್ ಯೋರ್ ಲಿಮಿಟ್. ಅದವತ್ತೇನೋ ಕೋಪದಲ್ಲಿ ಆಡಿದ ಮಾತುಗಳಷ್ಟೇ. ನೀನ್ ಅಂದ್ಕೊಂಡಿರೋಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ಅದನ್ನ ನಾನೇ ಹೇಳ್ಕೋಬೇಕಲ್ಲ. ಕರ್ಮ ನಂದು. ಹೇಯ್, ನಿನಗ್ ಲಾಸ್ ಆಗ್ಬೇಕು ಅಂತ ಅನ್ಕೊಳ್ಳೋದು, ನನ್ ಕಣ್ಣಿಗೆ ನಾನೇ ಚುಚ್ಕೊಳ್ಳೋದು ಎರಡೂ ಒಂದೇ. ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ಸಾಲದು ಅಶೋಕ್. ಆಕ್ಷನ್ ಅಲ್ಲಿ ಕೂಡ ತೋರಿಸ್ಬೇಕು. ಈ ಪಾಸ್ವರ್ಡ್ ಗೊತ್ತಿರೋದೇ ನನಗೆ ನಿಮಗೆ ಮಾತ್ರ.